ನಮಸ್ಕಾರ ಸ್ನೇಹಿತರೆ, ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಕಠಿಣ ಟ್ರೈನಿಂಗ್ ಪಡೆದಿರೋ ಒಬ್ಬ ಶಾವ್ಲಿನ್ ಮಂಕ್ ನಿಮ್ಮ ತರಹ ಇರೋ ನಾರ್ಮಲ್ ಶಾಲೆಗೆ ಬಂದು ಓದಕ್ಕೆ ಶುರು ಮಾಡಿದ್ರೆ ಏನಾಗಬಹುದು? ಅಲ್ಲಿರೋ ಬಾಕಿ ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಹೇಳಿ? ಹೌದು ಸ್ನೇಹಿತರೆ, ಪಕ್ಕಾ ಇದೇ ತರಹದ ಒಂದು ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಮಜಾವಾಗಿರೋ ಮೂವಿನ ಇವತ್ತು ನಾವು ನೋಡೋಣ. ಕಾಮಿಡಿ ಮತ್ತು ಆಕ್ಷನ್ ತುಂಬಿರೋ ಈ ಅದ್ಭುತ ಸಿನಿಮಾದ ಹೆಸರು ದ ಶಾವ್ಲಿನ್ ಬಾಯ್. ನಗುತ್ತಲೇ ಮೈ ಜೂಮ್ ಅನ್ನಿಸೋ ಈ ಕತೆ ನಿಮಗೂ ಫುಲ್ ಇಷ್ಟ ಆಗತ್ತೆ ಅಂದುಕೊಳ್ತೀನಿ. ಓಕೆ, ಇನ್ನು ತರ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮೂವಿ ಒಳಗಡೆ ಹೋಗೋಣ. ನಮ್ಮ ಇವತ್ತಿನ ಕಥೆಯ ಆರಂಭವಾಗೋದು ಲೀ ಅನ್ನೋ ಒಬ್ಬ ಹುಡುಗನಿಂದ. ಇವನು ಒಂದು ಶೌಲಿನ್ ಗುರುಕುಲದಲ್ಲಿ ಕುಂಫು ಕಲಿಯುತ್ತಿರ್ತಾನೆ. ಹೌದು, ಇವನು ಹುಟ್ಟಿದಾಗಿನಿಂದಲೂ ಇದೇ ಜಾಗದಲ್ಲಿ ಕಠಿಣವಾದ ಟ್ರೈನಿಂಗ್ ಪಡೆದುಕೊಳ್ಳುತ್ತಿರ್ತಾನೆ. ಒಂದು ದಿನ ಲೀ ಗುರುಕುಲದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಬಳಿ ಕ್ಷಮೆ ಕೇಳ್ತಾನೆ. ಯಾಕೆಂದ್ರೆ ಈಗ ಅವನು ಏನು ಮಾಡಲಿದ್ದಾನೋ ಅದು ಬಹುಶಃ ಸರಿಯಾದ ಕೆಲಸ ಆಗಿರುವುದಿಲ್ಲ. ಪಕ್ಕಾ ಅದೇ ಸಮಯದಲ್ಲಿ ಒಬ್ಬ ಯೋಧ ಸೈಡ್ನಿಂದ ಬಂದು ಅವನ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡಿಬಿಡ್ತಾನೆ. ಈ ದಿಢೀರ್ ದಾಳಿಯಿಂದ ಲೀ ಒಂದು ಕ್ಷಣ ಶಾಕ್ ಆದರೂ ಅವನು ಹೇಗೋ ಮ್ಯಾನೇಜ್ ಮಾಡಿ ಆ ಫೈಟ್ನು ಎದುರಿಸ್ತಾನೆ. ಅವನು ಗಾಳಿಯಲ್ಲೇ ತೇಲುತ್ತಾ ಆ ಯೋಧನ ಎದೆಗೆ ಬಲವಾಗಿ ಒದೆಯುತ್ತಾನೆ ಮತ್ತು ಕೆಲವೇ ಕ್ಷಣಗಳಲ್ಲಿ ಅವನನ್ನು ಸೋಲಿಸಿಬಿಡ್ತಾನೆ. ಇದರ ಬೆನ್ನಲ್ಲೇ ಅಲ್ಲಿಗೆ ಕತ್ತಿ ವರಸೆಯಲ್ಲಿ ಎಕ್ಸ್ಪರ್ಟ್ ಆಗಿರೋ ಇನ್ನೊಬ್ಬ ಯೋಧ ಬರ್ತಾನೆ. ಲೀ ತನ್ನ ಅದ್ಭುತ ಟ್ಯಾಲೆಂಟ್ನಿಂದ ಅವನಿಗೂ ಮಣ್ಣು ಮುಕ್ಕಿಸ್ತಾನೆ. ಈಗ ಅವನು ಮೂರನೇ ಯೋಧನ ಕಡೆಗೆ ಹೆಜ್ಜೆ ಇಡ್ತಾನೆ. ಆ ಯೋಧ ಅಲ್ಲಿ ಧ್ಯಾನದಲ್ಲಿ ಕೂತಿದ್ದರೂ ಸಹ ಲೀ ಬರುವ ಹೆಜ್ಜೆಯ ಸದ್ದನ್ನು ಕೇಳಿ ತನ್ನ ಕೈಯಲ್ಲಿದ್ದ ಜಪಮಾಲೆಯನ್ನು ಅಲ್ಲಿದ್ದ ಕನ್ನಡಿ ಮೇಲೆ ಜೋರಾಗಿ ಎಸೆಯುತ್ತಾನೆ. ಇದರಿಂದ ಲೀನ ಕಣ್ಣುಗಳು ಒಂದು ಕ್ಷಣ ಬ್ಲೈಂಡ್ ಆಗಿಬಿಡುತ್ತವೆ. ಮರುಕ್ಷಣವೇ ಆ ಯೋಧ ಲೀನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸ್ತಾನೆ. ಅವನು ಇನ್ನೇನು ಗೆದ್ದೇ ಬಿಟ್ಟ ಎನ್ನುವಷ್ಟರಲ್ಲಿ ಲೀ ಅಲ್ಲಿಂದ ಜಾರಿ ಬಚಾವಾಗ್ತಾನೆ. ಆಮೇಲೆ ಇಬ್ಬರ ನಡುವೆ ಸಖತ್ ಫೈಟ್ ನಡೆಯುತ್ತೆ. ಕೊನೆಗೆ ಗೆಲುವು ನಮ್ಮ ಲೀಗೆ ಸಿಗುತ್ತೆ. ನಂತರ ಅವನು ದೇವಸ್ಥಾನದಲ್ಲಿ ತಲೆಬಾಗಿಸಿ ನಮಸ್ಕರಿಸಿ ಅಲ್ಲಿಂದ ಹೊರಗೆ ಬರುತ್ತಾನೆ. ಈಗ ಗುರುಕುಲದ ಟೀಚರ್ ಲೀಗೆ ಒಂದು ಖುಷಿ ವಿಚಾರ ಹೇಳ್ತಾರೆ. ಈ ಪರೀಕ್ಷೆಯಲ್ಲಿ ನೀನೇ ಎಲ್ಲರಿಗಿಂತ ಹೆಚ್ಚು ಪ್ರತಿಭೆ ತೋರಿಸಿದ್ದೀಯಾ, ಅದಕ್ಕಾಗಿಯೇ ನಿನಗೆ ನಗರದಲ್ಲಿರೋ ಒಂದು ಹೊಸ ಸ್ಕೂಲ್ಗೆ ಹೋಗುವ ಅವಕಾಶ ಸಿಕ್ಕಿದೆ ಎಂದು ಹೇಳ್ತಾರೆ. ನಗರದಲ್ಲಿರೋ ಅವನು 3 ಜನರ ಫ್ಯಾಮಿಲಿ ಜೊತೆ ಇರಬೇಕಾಗುತ್ತದೆ. ಅದರಲ್ಲಿ 2 ಮಕ್ಕಳು ಮತ್ತು ಅವರ ತಂದೆ ಇರ್ತಾರೆ. ಆ ತಂದೆ ಬೇರೆ ಯಾರೂ ಅಲ್ಲ, ಒಬ್ಬ ಸೈಂಟಿಸ್ಟ್. ಇವರು ಈ ಗುರುಕುಲದ ಟೀಚರ್ಗೆ ಮೊದಲೇ ಪರಿಚಯ ಇರ್ತಾರೆ. ಇದಾದ ನಂತರ ಲೀ ಆ ಹೊಸ ಸಿಟಿಯ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ಆ ಹೊಸ ಸ್ಕೂಲ್ನಲ್ಲಿ ಫ್ಯಾಂಗ್ ಅನ್ನೋ 15 ವರ್ಷದ ಹುಡುಗ ಇರ್ತಾನೆ. ಅವನು ಟಾಕ್ವಾಂಡೋ ಪ್ಲೇಯರ್ ಆಗಿರ್ತಾನೆ. ಅವನ ತಂಗಿ ಶಾನ್ ತನ್ನ ಅಣ್ಣನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾಳೆ. ಇನ್ನು ಸ್ಕೂಲ್ನ ಟೇಕ್ವಾಂಡೋ ಕ್ಲಬ್ ಅನ್ನು ಲ್ಯಾನ್ ಅಲ್ಯಾನ್ ಅನ್ನೋ ಹುಡುಗಿ ಹ್ಯಾಂಡಲ್ ಮಾಡುತ್ತಿರ್ತಾಳೆ. ಅವಳು ಫ್ಯಾಂಕ್ ಆಡುವ ಮ್ಯಾಚ್ಗಳನ್ನು ನೋಡಿ ಅವನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಅವನ ತಪ್ಪುಗಳನ್ನು ತಿದ್ದಿ ಹೇಳುತ್ತಿರ್ತಾಳೆ. ಈ ಲ್ಯಾನ್ಲ ತಮ್ಮ ಮಾತ್ರ ನಂಬರ್ 1 ತಿಂಡಿಪೋತ ಆಗಿರ್ತಾನೆ. ಅವನಿಗೆ ಯಾವಾಗಲೂ ತಿನ್ನುವುದನ್ನು ಬಿಟ್ರೆ ಬೇರೆ ಯಾವುದೇ ಯೋಚನೆ ಇರಲ್ಲ. ಇವರೆಲ್ಲರೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಮತ್ತು ಅಕ್ಕಪಕ್ಕದಲ್ಲೇ ಇರ್ತಾರೆ. ಟ್ವಿಸ್ಟ್ ಏನಪ್ಪ ಅಂದ್ರೆ ಲೀ ಇರಲು ಬರ್ತಿರೋದು ಇದೇ ಲ್ಯಾನ್ ಅವರ ಮನೆಗೆ. ಅವರ ತಂದೆ ಡಾಕ್ಟರ್ ಹಾನ್ ಹಗಲಿರಲು ಕಷ್ಟಪಟ್ಟು ಕೆಲಸದಲ್ಲಿ ಮುಳುಗಿರ್ತಾರೆ. ಇವರ ವೈಫ್ ಕೆಲವು ವರ್ಷಗಳ ಹಿಂದೆಯೇ ತೀರಿ ಹೋಗಿರ್ತಾರೆ. ಹಾಗಾಗಿ ಇವರು ಸದಾ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾರೆ. ಇವರು ಒಂದು ಸ್ಪೆಷಲ್ ಡಿವೈಸ್ ರೆಡಿ ಮಾಡ್ತಿರ್ತಾರೆ. ಇದ್ರ ಮೇಲೆ ಸಿಟಿಯ ದೊಡ್ಡ ರೌಡಿಗಳ ಕಣ್ಣು ಬಿದ್ದಿರುತ್ತೆ. ಇಲ್ಲಿ ಡಾಕ್ಟರ್ ಹ್ಯಾನ್ ಮಕ್ಕಳಿಗೆ ಕಾಲ್ ಮಾಡ್ತಾರೆ. ಆದರೆ ಲ್ಯಾನ್ಗೆ ಮಾತ್ರ ಅಪ್ಪನ ಮೇಲೆ ತುಂಬಾ ಬೇಜಾರಿರುತ್ತೆ. ಯಾಕೆಂದ್ರೆ ಅವರ ಅಪ್ಪ ಯಾವತ್ತೂ ಮನೆಗೆ ಬರುವುದೇ ಇಲ್ಲ. ಆಗ ಡಾಕ್ಟರ್ ಹ್ಯಾನ್ ನಾನು ಬೇಗ ಮನೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮನೆಗೆ ಒಂದು ಗಿಫ್ಟ್ ಬಾಕ್ಸ್ ಕಳಿಸಿದ್ದೇನೆ, ಅದನ್ನು ಓಪನ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಆದರೆ ಅಸಲಿಗೆ ಆ ಬಾಕ್ಸ್ ಒಳಗೆ ಆ ರೌಡಿಗಳು ಕದಿಯಲು ಕಾಯುತ್ತಿದ್ದ ಅದೇ ಸೀಕ್ರೆಟ್ ಡಿವೈಸ್ ಇರ್ತದೆ. ಅಷ್ಟರಲ್ಲಿ ಲೀ ಬಂದು ಬಾಗಿಲು ತಟ್ಟುತ್ತಾನೆ ಮತ್ತು ಲ್ಯಾನ್ ಅವನನ್ನು ಮನೆ ಒಳಗಡೆ ಕರೆದುಕೊಂಡು ಬರ್ತಾಳೆ. ಅವಳು ಲೀಗೆ ಅವನ ರೂಮ್ ತೋರಿಸಲು ಕರೆದುಕೊಂಡು ಹೋಗುತ್ತಾಳೆ. ಆದರೆ ಇನ್ನೊಂದೆಡೆ ಆ ರೌಡಿಗಳು ಡಾಕ್ಟರ್ ಹ್ಯಾನ್ ಅನ್ನು ಕಿಡ್ನಾಪ್ ಮಾಡಿ ಕಟ್ಟಿ ಹಾಕಿರುತ್ತಾರೆ. ಆ ಗ್ಯಾಂಗ್ ಲೀಡರ್ ಲ್ಯಾರಿ ಡಾಕ್ಟರ್ ಹ್ಯಾನ್ಗೆ ಹೆದರಿಸಿ ಆ ಡಿವೈಸ್ ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಹ್ಯಾನ್ ನನ್ನ ಹತ್ತಿರ ಆ ತರದ ಯಾವುದೇ ಡಿವೈಸ್ ಇಲ್ಲ ಎಂದು ಸುಳ್ಳು ಹೇಳ್ತಾರೆ. ನಾನು ಕೇವಲ ಒಂದು AI ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇದರಿಂದ ನನ್ನ ಮಕ್ಕಳು ಅವರ ಸತ್ತ ಹೋದ ತಾಯಿಯ ವಾಯ್ಸ್ ಇರೋ ರೋಬೋಟ್ ಜೊತೆ ಮಾತನಾಡಬಹುದು ಅಂತ ಹೇಳ್ತಾರೆ. ಆದರೆ ಲ್ಯಾರಿಗೆ ಇವರ ಮಾತು ನಂಬಲು ಸಾಧ್ಯವಾಗಲ್ಲ. ಅವನು CCTV ಫುಟೇಜ್ ಚೆಕ್ ಮಾಡಿದಾಗ ಆ ಡಿವೈಸ್ ಈಗಾಗಲೇ ಡಾಕ್ಟರ್ ಹ್ಯಾನ್ ಮನೆಗೆ ತಲುಪಿದೆ ಅನ್ನೋದು ಗೊತ್ತಾಗುತ್ತೆ. ವಿಷಯ ತಿಳಿಯುತ್ತಿದ್ದಂತೆ ಲ್ಯಾರಿಯ 2 ಚೇಲಾಗಳು ನಾವೇ ಹೋಗಿ ಆ ಡಿವೈಸ್ ಕದ್ದು ತರ್ತೀವಿ ಅಂತ ಜವಾಬ್ದಾರಿ ತಗೊಳ್ತಾರೆ. ಸ್ಲ್ಯಾಪಿ ಮತ್ತು ಫಿಸ್ಟ್ ಅನ್ನೋ ಆ 2 ಕಳ್ಳರಿಗೆ ತುಂಬಾ ಖುಷಿಯಾಗಿರುತ್ತೆ. ಯಾಕಂದ್ರೆ ರೌಡಿಗಳಾದ ಮೇಲೆ ಇದು ಅವರ ಮೊದಲ ಮಿಷನ್ ಆಗಿರುತ್ತೆ. ಅವರಿಬ್ಬರು ವಿಚಿತ್ರವಾದ ಬಟ್ಟೆಗಳನ್ನು ಹಾಕಿಕೊಂಡು ಲ್ಯಾನ್ ಅವರ ಮನೆಯ ಹೊರಗಡೆ ಬಂದು ನಿಲ್ಲುತ್ತಾರೆ. ಅದರಲ್ಲಿ ಒಬ್ಬನು ರಾತ್ರಿ ವೇಳೆ ಮನೆ ಒಳಗಡೆ ನುಗ್ಗಿ ಕದಿಯೋಣ ಅಂತಾನೆ. ಆದರೆ ಇನ್ನೊಬ್ಬ ಕಳ್ಳ, ಅಯ್ಯೋ ಮಗನೇ, ಸಾಧಾರಣವಾಗಿ ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ, ನಾವು ಆರಾಮಾಗಿ ಹಗಲಿನಲ್ಲೇ ಕದ್ದು ಬಿಡೋಣ, ಏನಾಗಲ್ಲ ಬಿಡೋ ಅಂತ ಪ್ಲಾನ್ ಮಾಡ್ತಾನೆ. ಇತ್ತ ಮನೆಯಲ್ಲಿ ಲೀ ಈ ಹೊಸ ಸಿಟಿಯ ಲೈಫ್ ಸ್ಟೈಲ್ ಅನ್ನು ಕಲಿಯುತ್ತಿರ್ತಾನೆ. ಅವನು ಲ್ಯಾಂಡ್ ಟೇಕ್ವಾಂಡೋ ಮ್ಯಾಚ್ ನೋಡೋದನ್ನು ಗಮನಿಸ್ತಾನೆ. ಅವನಿಗೂ ಈ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ರಾತ್ರಿ ಲೀ ಧ್ಯಾನ ಮಾಡಲು ಕೂತಾಗ ವಿಡಿಯೋ ಗೇಮ್ ಆಡುತ್ತಿರ್ತಾನೆ. ಇದರಿಂದ ಇಬ್ಬರ ನಡುವೆ ಸಣ್ಣ ಜಗಳವಾಗುತ್ತದೆ. ಆದರೆ ಸ್ವಲ್ಪ ಸಮಯದಲ್ಲೇ ಅವರಿಬ್ಬರು ಫ್ರೆಂಡ್ಸ್ ಆಗಿ ಒಟ್ಟಿಗೆ
ವಿಡಿಯೋ ಗೇಮ್ ಆಡಿ ಎಂಜಾಯ್ ಮಾಡ್ತಾರೆ. ಇನ್ನೊಂದೆಡೆ ಲ್ಯಾನ್ ತನ್ನ ರೂಮಿಗೆ ಹೋಗಿ ಆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಕ್ಯೂಟ್ ಆದ ಪ್ಯಾಂಡಾ ಕೀ ಚೈನ್ ಸಿಗುತ್ತದೆ. ಆದರೆ ಅವಳಿಗೆ ಗೊತ್ತಿರಲ್ಲ ಆ ಪ್ಯಾಂಡಾ ಕೀ ಚೈನ್ ಬೇರೆ ಏನೂ ಅಲ್ಲ, ಅದು ಆ ರೌಡಿಗಳು ಹುಡುಕುತ್ತಿರುವ ಸೀಕ್ರೆಟ್ ಪೆನ್ ಡ್ರೈವ್ ಆಗಿರುತ್ತೆ. ಲ್ಯಾನ್ ಅದರಲ್ಲಿದ್ದ ಒಂದು ಬಟನ್ ಒತ್ತಿದಾಗ ಆ ಪ್ಯಾಂಡಾ ಡಿವೈಸ್ ಅದಕ್ಕೊಂದು ಪಾಸ್ವರ್ಡ್ ಸೆಟ್ ಮಾಡಲು ಕೇಳುತ್ತದೆ. ಆಗ ಲ್ಯಾನ್ ಆಶ್ಚರ್ಯದಿಂದ ಹೇಗಿರಬೇಕು ಪಾಸ್ವರ್ಡ್ ಎಂದು ಜೋರಾಗಿ ಹೇಳ್ತಾಳೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇ ಆ ಡಿವೈಸ್ಗೆ ಪಾಸ್ವರ್ಡ್ ಆಗಿ ಸೆಟ್ ಆಗಿಬಿಡುತ್ತದೆ. ಆಮೇಲೆ ಆ ಪ್ಯಾಂಡಾವನ್ನು ಆನ್ ಮಾಡಿದಾಗ ಅದರಲ್ಲಿ ಅವಳ ಸತ್ತ ಹೋದ ತಾಯಿಯ AI ಧ್ವನಿ ಕೇಳಿಸುತ್ತದೆ. ಮರುದಿನ ಬೆಳಗ್ಗೆ ಲೀ, ಯು ಮತ್ತು ಲ್ಯಾನ್ ಮೂವರು ಸೇರಿ ಸ್ಕೂಲ್ನ ಮೊದಲ ದಿನಕ್ಕಾಗಿ ಮನೆ ಬಿಡ್ತಾರೆ. ಆ ಇಬ್ಬರು ಕಳ್ಳರ ಮಕ್ಕಳು ಹೊರಗೆ ಹೋಗುವುದನ್ನು ನೋಡಿ ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲು ರೆಡಿಯಾಗ್ತಾರೆ. ಆದರೆ ತಕ್ಷಣವೇ ಅದರಲ್ಲಿ ಒಬ್ಬನ ಕಣ್ಣು ಲ್ಯಾನ್ ತನ್ನ ಬ್ಯಾಗ್ಗೆ ಹಾಕಿಕೊಂಡಿದ್ದ ಆ ಪಾಂಡಾ ಕೀ ಚೈನ್ ಮೇಲೆ ಬೀಳುತ್ತದೆ. ಈಗ ಅವರು ನೇರವಾಗಿ ಲ್ಯಾನ್ ಕೈಯಿಂದಲೇ ಅದನ್ನು ಕಿತ್ತುಕೊಳ್ಳಲು ಪ್ಲಾನ್ ಮಾಡ್ತಾರೆ. ದಾರಿಯಲ್ಲಿ ಹೋಗುವಾಗ ಲ್ಯಾನ್ ಲೀಗೆ ಫ್ಯಾಂಕ್ನ ಪರಿಚಯ ಮಾಡಿಸಿಕೊಡ್ತಾಳೆ. ಪಕ್ಕಾ ಅದೇ ಟೈಮ್ಗೆ ಬಂದ ಕಳ್ಳ ಸದ್ದಿಲ್ಲದೆ ಆ ಕೀ ಚೈನ್ ಕದ್ದು ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ಆದರೆ ನಮ್ಮ ಲೀ ಇದನ್ನು ನೋಡಿಬಿಡ್ತಾನೆ ಮತ್ತು ತನ್ನ ಸೂಪರ್ ಸ್ಪೀಡ್ ತೋರಿಸಿ ಆ ಕಳ್ಳನನ್ನು ತಕ್ಷಣವೇ ಹಿಡಿದು ಹಾಕುತ್ತಾನೆ. ಅಷ್ಟರಲ್ಲಿ ಫ್ಯಾಂಕ್ ಕೂಡ ಸಹಾಯಕ್ಕೆ ಬರ್ತಾನೆ. ಇಬ್ಬರೂ ಸೇರಿ ಆ ಕಳ್ಳನಿಗೆ ಚೆನ್ನಾಗಿ ಧೂಳೆಬ್ಬಿಸ್ತಾರೆ. ಆದರೂ ಆ ಕಳ್ಳ ಸುಮ್ಮನಿರದೆ ಮತ್ತೊಮ್ಮೆ ಆ ಪಾಂಡಾವನ್ನು ಕದ್ದು ಓಡಲು ಟ್ರೈ ಮಾಡ್ತಾನೆ. ಈ ಬಾರಿ ಎಲ್ಲಾ ಫ್ರೆಂಡ್ಸ್ ಸೇರಿ ಆ ಕಳ್ಳನನ್ನು ಒಂದು ಕಸದ ಡಬ್ಬದ ಒಳಗೆ ಹಾಕಿ ಲಾಕ್ ಮಾಡಿ ರೋಡ್ ಮೇಲೆ ಉರುಳಿಸಿಬಿಡ್ತಾರೆ. ಆಮೇಲೆ ಸ್ಕೂಲ್ ಒಳಗಡೆ ಲೀನಾ ಕ್ಲಾಸ್ಗೆ ಹೋದಾಗ ಅಲ್ಲಿನ ಮಕ್ಕಳೆಲ್ಲ ಒಬ್ಬ ರಿಯಲ್ ಶಾಲಿನ್ ಕಂಫು ಯೋಧನನ್ನು ನೋಡಿ ಫುಲ್ ಆಶ್ಚರ್ಯ ಪಡ್ತಾರೆ. ಅವರು ಲೀಗೆ ವಿಚಿತ್ರ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡ್ತಾರೆ. ನೀನ್ ಮದುವೆ ಮಾಡ್ಕೋಬೋದಾ ಅಂತ ಕೇಳ್ತಾರೆ. ಹೀಗೆ ತಲೆಬುಡ ಇಲ್ಲದ ಉಲ್ಟಾ ಸೀದಾ ಪ್ರಶ್ನೆಗಳನ್ನು ಕೇಳಿ ಕಾಟ ಕೊಡ್ತಾರೆ. ಕೊನೆಗೆ ಟೀಚರ್ ಎಲ್ಲರನ್ನೂ ಸಮಾಧಾನ ಮಾಡಿ ನಿಮಗೇನೇ ಇದ್ರೂ PT ಪೀರಿಯಡ್ನಲ್ಲಿ ನೋಡ್ಕೊಳ್ಳಿ ಅಂತಾರೆ. PT ಪೀರಿಯಡ್ನಲ್ಲಿ ಅವರ ಕೋಚ್ ಬಂದು ಮುಂದಿನ ತಿಂಗಳು ನಿಮ್ಮ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ಯಾರಾದರೂ ಇದರಲ್ಲಿ ಫೇಲ್ ಆದರೆ ಅವರಿಗೆ ಮುಂದಿನ ಕ್ಲಾಸ್ಗೆ ಪ್ರಮೋಷನ್ ಸಿಗಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಯು ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಯಾಕಂದ್ರೆ ಅವನು ತುಂಬಾ ದಪ್ಪ ಇರ್ತಾನೆ. ದೇವರಿಗೆ ಗೊತ್ತು ಅವನು ದಿನನಿತ್ಯ ಎಷ್ಟು ಕಷ್ಟಪಟ್ಟು ನಡೀತಿದ್ದ ಅಂತ. ನಂತರ ಕೋಚ್ ಎಲ್ಲರಿಗೂ 100 ಮೀಟರ್ ರನ್ನಿಂಗ್ ರೇಸ್ ಇಡ್ತಾರೆ. ನಮ್ಮ ಲೀ ಬಾಕಿ ಮಕ್ಕಳು ಮೊದಲ ರೌಂಡ್ ಮುಗಿಸುವ ಮುನ್ನವೇ ತಾನು 2 ರೌಂಡ್ ಕಂಪ್ಲೀಟ್ ಮಾಡಿಬಿಡ್ತಾನೆ. ಇದರ ನಂತರ ಪುಷಪ್ಸ್ ತೆಗೆಯಲು ಹೇಳ್ತಾರೆ. ಇದರಲ್ಲಿ ಲೀ ಮೊದಲೇ ಮಾಸ್ಟರ್ ಅಲ್ವಾ, ಅವನು ಸಲೀಸಾಗಿ 100ಕ್ಕಿಂತ ಹೆಚ್ಚು ಪುಷಪ್ಸ್ ತೆಗೀತಾನೆ. ಆದರೆ ಬಾಕಿ ಮಕ್ಕಳಿಗೆ 2 ಮಾಡೋಕ್ಕೂ ಆಗ್ತಿರಲ್ಲ. ಅಷ್ಟೇ ಅಲ್ಲ, ಲೀ ಕೊನೆಗೆ ಒಂದೇ ಕೈಯಿಂದ ಪುಷಪ್ಸ್ ತೆಗೆಯಲು ಶುರು ಮಾಡ್ತಾನೆ. ಅವನ ಈ ಲೆವೆಲ್ ಟ್ಯಾಲೆಂಟ್ ನೋಡಿ ಸ್ಕೂಲ್ನ ಮಕ್ಕಳೆಲ್ಲ ಫುಲ್ ಫ್ಯಾನ್ ಆಗಿ ಜಂಪ್ ಮಾಡ್ತಾರೆ. ಆಮೇಲೆ ಹೈ ಜಂಪ್ ಸರದಿ ಬರುತ್ತೆ. ಇದು ಲೀಗೆ ಎಡಗೈ ಆಟ ಆಡಿದ್ದ ಹಾಗೆ. ಆದ್ರೆ ಪಾಪ ಯು ಮಾತ್ರ ಜಂಪ್ ಮಾಡಕ್ಕೆ ಹೋಗಿ ಮೂಗಿನ ಭರಕ್ಕೆ ಕೆಳಗೆ ಬೀಳ್ತಾನೆ. ಇನ್ನೊಂದೆಡೆ ಡಾಕ್ಟರ್ ಹ್ಯಾನ್ ಅವರ ಲ್ಯಾಬ್ನಲ್ಲಿ ಅವರನ್ನ ಕುರ್ಚಿಗೆ ಕಟ್ಟಿ ಹಾಕಿರ್ತಾನೆ ಮತ್ತು ಗಾಲ್ಫ್ ಬಾಲ್ಗಳಿಂದ ಅವರಿಗೆ ಹೊಡೆದು ಟಾರ್ಚರ್ ಕೊಡ್ತಿರ್ತಾನೆ. ಅದೇ ದಿನ ರಾತ್ರಿ ಆ ಇಬ್ಬರು ಕಳ್ಳರು ಚಾನ್ಸ್ ನೋಡಿ ಲ್ಯಾನ್ ಅವರ ಮನೆ ಒಳಗಡೆ ನುಗ್ತಾರೆ. ಲೀ ಕಣ್ಣಿಗೆ ಇವರು ಬಿದ್ದು ಬಿಡ್ತಾರೆ. ಲೀ ಒಂದು ದೊಡ್ಡ ಬೊಂಬೆಯ ಹಿಂದೆ ಅಡಗಿಕೊಂಡು ಅವರಿಗೆ ದೆವ್ವದ ತರಹ ಹೆದರಿಸಲು ಟ್ರೈ ಮಾಡ್ತಾನೆ. ಆದರೆ ಕಳ್ಳರು ಅವನನ್ನು ಗುರುತಿಸಿ ಅವನ ಮೇಲೆಯೇ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ಲ್ಯಾನ್ ಅಲ್ಲಿಗೆ ಬರುವಷ್ಟರಲ್ಲಿ ಆ ಕಳ್ಳರು ಪಾಂಡಾ ಚೈನ್ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಲೀ ನಡೆದಿರೋ ವಿಷಯವನ್ನೆಲ್ಲ ಲ್ಯಾನ್ ಮತ್ತು ಯುಗೆ ಹೇಳ್ತಾನೆ. ಆದರೆ ಅವರಿಬ್ಬರು ಲೀ ಜೋಕ್ ಮಾಡ್ತಿದ್ದಾನೆ ಅಂತ ನಂಬಲ್ಲ. ಆಮೇಲೆ ಸೀನ್ ಕಟ್ ಮಾಡಿದ್ರೆ ಆ ಇಬ್ಬರು ಕಳ್ಳರು ಬಾಯಲ್ಲಿ ಗಾಲ್ಫ್ ಬಾಲ್ ಇಟ್ಕೊಂಡು ಮಲಗಿರ್ತಾರೆ. ಯಾಕಂದ್ರೆ ಅವರು ಆತುರದಲ್ಲಿ ಪಾಂಡಾ ಕೀ ಚೈನ್ ಬದಲು ಪರ್ಫ್ಯೂಮ್ ಬಾಟಲಿಯನ್ನ ಕದ್ದು ತಂದಿರ್ತಾರೆ. ಲಾರಿಗೆ ಇನ್ನು 3 ದಿನದಲ್ಲಿ ಆ ಡಿವೈಸ್ ಅನ್ನ ಬೇರೆ ಕಂಪನಿಗೆ ಮಾರಬೇಕಾಗಿರುತ್ತೆ. ಹಾಗಾಗಿ ಅವನಿಗೆ ಫುಲ್ ಟೆನ್ಷನ್ ಶುರುವಾಗುತ್ತೆ. ಅವನು ಸಿಟ್ನಲ್ಲಿ ಆ ಇಬ್ಬರು ಕಳ್ಳರ ಬಾಯಲ್ಲಿದ್ದ ಗಾಲ್ಫ್ ಬಾಲ್ಗೆ ಸರಿಯಾಗಿ ಶೂಟ್ ಮಾಡಿ ಇನ್ನೊಮ್ಮೆ ತಪ್ಪು ಮಾಡಿದ್ರೆ ಅಷ್ಟೇ ತಕ್ಷಣ ಹೋಗಿ ಆ ಡಿವೈಸ್ ತಗೊಂಡು ಬನ್ನಿ ಅಂತ ಆರ್ಡರ್ ಮಾಡ್ತಾನೆ. ಮರುದಿನ ಸ್ಕೂಲ್ನಲ್ಲಿ ಎಲ್ಲಾ ಮಕ್ಕಳು ಫ್ಯಾಂಕ್ನ ಟೇಕ್ ವ್ಯಾಂಡೋ ಫೈಟ್ ನೋಡ್ತಿರ್ತಾರೆ. ಅದೇ ಟೈಮ್ನಲ್ಲಿ ನಮ್ಮಲ್ಲಿ ಯು ಮತ್ತು ಶ್ಯಾನ್ ಹಿಂದೆ ಕೂತಿರೋ ಇಬ್ಬರು ಅಸಹ್ಯವಾಗಿರೋ ಹುಡುಗಿಯರ ಬಗ್ಗೆ ಮಾತಾಡ್ತಿರ್ತಾರೆ. ಆದರೆ ಅಸಲಿಗೆ ಆ ಹುಡುಗಿಯರು ಬೇರೆ ಯಾರೂ ಅಲ್ಲ. ಅದೇ ಇಬ್ಬರು ಕಳ್ಳರ್ ಹುಡುಗಿಯರ ತರಹ ಗೆಟಪ್ ಹಾಕಿ ಬಂದಿರ್ತಾರೆ. ಅವರಿಗೆ ಲ್ಯಾನ್ ಬ್ಯಾಗ್ ಮೇಲಿರೋ ಪಾಂಡಾ ಕಣ್ಣಿಗೆ ಬೀಳುತ್ತೆ. ಅದನ್ನ ಕದಿಯೋಕೆ ವೆಯ್ಟ್ ಮಾಡ್ತಿರ್ತಾರೆ. ಪಕ್ಕಾ ಅದೇ ಟೈಮ್ಗೆ ಲೀ ಬಂದು ಫ್ಯಾಂಕ್ಗೆ ಫೈಟಿಂಗ್ ಚಾಲೆಂಜ್ ಮಾಡ್ತಾನೆ. ಈ ಇಂಟ್ರೆಸ್ಟಿಂಗ್ ಫೈಟ್ ನೋಡಕ್ಕೆ ಸ್ಕೂಲ್ನ ಮಕ್ಕಳೆಲ್ಲ ಮುನ್ನುಗ್ಗಿ ಬರ್ತಾರೆ. ಇದನ್ನೇ ಚಾನ್ಸ್ ಅಂತ ತಗೊಂಡ ಕಳ್ಳರು ಬ್ಯಾಗ್ನಿಂದ ಪಾಂಡಾ ಕದಿಯಲು ಹೋಗ್ತಾರೆ. ಆದರೆ ಈ ಗಡಿಬಿಡಿಯಲ್ಲಿ ಅವರ ನಕಲಿ ವಿಗ್ಗಲ್ಲೇ ಸಿಕ್ಕಾಕೊಳ್ಳುತ್ತೆ. ಇತ್ತ ಫೈಟ್ನಲ್ಲಿ ಫ್ಯಾಂಕ್ ಮತ್ತು ಲೀ ನಡುವೆ ಸಖತ್ ಫೈಟ್ ನಡೀತಿರುತ್ತೆ. ಇಬ್ರೂ ಒಬ್ರಿಗಿಂತ ಒಬ್ರು ಜೋರಾಗಿ ಹೊಡೆದಾಡ್ತಿರ್ತಾರೆ. ಕೊನೆಗೆ ಇಬ್ರೂ ಒಬ್ರಿಗೊಬ್ರು ಹೊಡೆಯೋದು ಬೇಡ ಅಂತ ಫೈಟ್ ನಿಲ್ಲಿಸ್ತಾರೆ. ಅದೇ ಸಮಯದಲ್ಲಿ ಎಲ್ಲರೂ ಹಿಂದೆ ತಿರುಗಿ ನೋಡಿದಾಗ ಆ ಇಬ್ಬರು ಕಳ್ಳರ ವೇಷ ಬಯಲಾಗತ್ತೆ. ಮಕ್ಕಳೆಲ್ಲ ಸೇರಿ ಅವರ ಮೇಲೆ ಮುಗಿಬೀಳ್ತಾರೆ. ಆದರೆ ಆ ಕಳ್ಳರು ಅಲ್ಲಿರೋ ಒಂದು ಚಿಕ್ಕ ಹುಡುಗಿಯನ್ನ ಹಿಡಿದು ಅವಳನ್ನ ಕೊಲ್ಲುವುದಾಗಿ ಹೆದರಿಸಿ
ಆ ಪಾಂಡಾ ಡಿವೈಸ್ ತಗೊಂಡು ಅಲ್ಲಿಂದ ಓಡ್ ಹೋಗ್ತಾರೆ. ಆಮೇಲೆ ಮಕ್ಕಳೆಲ್ಲ ಸೇರಿ ಪ್ರಿನ್ಸಿಪಾಲ್ ಹತ್ತಿರ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ವಿಷಯ ತಿಳಿಸ್ತಾರೆ. ಇತ್ತ ಲೀ ಮಾತ್ರ ಈ ಎಲ್ಲದಕ್ಕೂ ನಾನೇ ಕಾರಣ ಅಂತ ಬೇಜಾರು ಮಾಡ್ಕೊಳ್ತಾನೆ. ಯಾಕಂದ್ರೆ ತಾನು ಫ್ಯಾಂಕ್ಗೆ ಚಾಲೆಂಜ್ ಮಾಡದೇ ಇದ್ದಿದ್ರೆ ಲ್ಯಾಂಡ್ ಬ್ಯಾಗ್ ಹತ್ತಿರವೇ ಇರ್ತಿದ್ದಲೋ ಅನ್ಸುತ್ತೆ. ಆದ್ರೆ ಬಾಕಿ ಫ್ರೆಂಡ್ಸ್ ಅವನಿಗೆ ಸಮಾಧಾನ ಮಾಡಿ ನೀನು ಆ ಥರ ಯೋಚನೆ ಮಾಡಬೇಡ ಅಂತ ಧೈರ್ಯ ತುಂಬ್ತಾರೆ. ಕೊನೆಗೂ ಆ ಡಿವೈಸ್ ವಿಲನ್ ಲ್ಯಾರಿ ಕೈ ಸೇರುತ್ತೆ. ಅವನು ತಕ್ಷಣ ಅದನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಪ್ರೋಗ್ರಾಮ್ ರನ್ ಮಾಡ್ತಾನೆ. ಆದರೆ ಅದನ್ನು ಓಪನ್ ಮಾಡೋದು ಪಾಸ್ವರ್ಡ್ ಬೇಕು ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅವನು ದೊಡ್ಡ ದೊಡ್ಡ ಪ್ರೋಗ್ರಾಮರ್ಸ್ ಕರೆಸಿ ಲಾಕ್ ಓಪನ್ ಮಾಡಲು ಹೇಳ್ತಾನೆ. ಆದರೆ ಇಡೀ ದಿನ ಟ್ರೈ ಮಾಡಿದ್ರೂ ಲಾಕ್ ಓಪನ್ ಆಗಲ್ಲ. ಇದರಿಂದ ಲ್ಯಾರಿಗೆ ಫುಲ್ ಕೋಪ ಬರುತ್ತೆ. ಅಷ್ಟರಲ್ಲಿ ಅವನಿಗೆ ಡಾಕ್ಟರ್ ಹ್ಯಾನ್ ಫೋನ್ಗೆ ಬಂದ ಲ್ಯಾನ್ಲ ಮೆಸೇಜ್ ಕಾಣಿಸುತ್ತೆ. ನಾಳೆ ನನ್ನ ಬರ್ತ್ಡೇ ಇದೆ, ಪ್ಲೀಸ್ ಮನೆಗೆ ಬನ್ನಿಯಪ್ಪ ಅಂತ ಅವಳು ಮೆಸೇಜ್ ಕಳಿಸಿರ್ತಾಳೆ. ಇದನ್ನೇ ಬಳಸಿಕೊಂಡ ಲ್ಯಾರಿ ಡಾಕ್ಟರ್ ಹ್ಯಾನ್ ತರಹ ರೀಪ್ಲೈ ಮಾಡಿ ನಾನು ನಾಳೆ ಬರ್ತ್ಡೇ ಪಾರ್ಟಿಗೆ ಖಂಡಿತ ಬರ್ತೀನಿ ಅಂತ ಮೆಸೇಜ್ ಕಳಿಸ್ತಾನೆ. ಮರುದಿನ ಲ್ಯಾನ್ ಮತ್ತು ಅವಳ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ರೆಡಿ ಮಾಡ್ತಿರ್ತಾರೆ. ಅವರೆಲ್ಲರೂ ಲ್ಯಾನ್ಗೆ ಗಿಫ್ಟ್ ತರಲು ಅವಳನ್ನ ಮನೆಯಲ್ಲೇ ಬಿಟ್ಟು ಹೊರಗೆ ಹೋಗ್ತಾರೆ. ಅದೇ ಟೈಮ್ಗೆ ಲ್ಯಾನ್ಗೆ ಅಪ್ಪನಿಂದ ನಾನು ಮನೆ ಹೊರಗಡೆ ಬಂದಿದ್ದೀನಿ ಅಂತ ಮೆಸೇಜ್ ಬರುತ್ತೆ. ಅವಳು ಖುಷಿಯಿಂದ ಹೊರಗೆ ಓಡಿ ಬಂದಾಗ ಅಲ್ಲಿರೋ ರೌಡಿಗಳು ಅವಳನ್ನ ಕಿಡ್ನಾಪ್ ಮಾಡಿ ವ್ಯಾನ್ ಒಳಗೆ ಹಾಕೊಂಡು ಹೊರಟು ಹೋಗ್ತಾರೆ. ಪಕ್ಕಾ ಅದೇ ಟೈಮ್ಗೆ ಬಂದ ಲೀ ಮತ್ತು ಅವನ ಫ್ರೆಂಡ್ಸ್ ಲ್ಯಾನ್ ಕಿಡ್ನಾಪ್ ಆಗಿರೋದನ್ನ ನೋಡಿ ತಮ್ಮ ಸೈಕಲ್ ತಗೊಂಡು ಆ ವ್ಯಾನ್ ಅನ್ನ ಚೇಸ್ ಮಾಡಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅವರೆಲ್ಲರೂ ಡಾಕ್ಟರ್ ಹ್ಯಾನ್ ಅವರ ಲ್ಯಾಬ್ ಇರುವ ಜಾಗಕ್ಕೆ ಬಂದು ಲ್ಯಾನ್ ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಇತ್ತ ಒಳಗಡೆ ಲ್ಯಾರಿ ಮತ್ತು ಅವನ ಬಿಸ್ನೆಸ್ ಪಾರ್ಟ್ನರ್ ನಡುವೆ ಜಗಳ ನಡೀತಿರುತ್ತೆ. ಯಾಕಂದ್ರೆ ನಾಳೆಯೇ ಆ ಡಿವೈಸ್ ಮಾರಬೇಕಾಗಿರುತ್ತೆ. ಆದ್ರೆ ಇನ್ನು ಪಾಸ್ವರ್ಡ್ ಸಿಕ್ಕಿರಲ್ಲ. ಲ್ಯಾರಿ ಸಿಟ್ನಲ್ಲಿ ಲ್ಯಾನ್ ಕುತ್ತಿಗೆಗೆ ಚಾಕು ಇಟ್ಟು ಪಾಸ್ವರ್ಡ್ ಏನ್ ಹೇಳೋ ಅಂತ ಗದರಿಸ್ತಾನೆ. ಅದಕ್ಕೆ ಲ್ಯಾನ್ ಭಯದಿಂದ ಹೇಗಿರಬೇಕು ಪಾಸ್ವರ್ಡ್ ಅಂತಾಳೆ. ಮರುಕ್ಷಣವೇ ಆ ಕಂಪ್ಯೂಟರ್ ಲಾಕ್ ಓಪನ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇತ್ತ ಹೊರಗಡೆ ಆ ಇಬ್ಬರು ಹಳೆಯ ಕಳ್ಳರು ಕಾವಲು ಕಾಯ್ತಿರ್ತಾರೆ. ಲೀ ಮತ್ತು ಫ್ಯಾಂಕ್ ಒಟ್ಟಿಗೆ ಸೇರಿ ಅವರ ಮೇಲೆ ಅಟ್ಯಾಕ್ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ಅವರನ್ನು ಧೂಳಿಪಟ ಮಾಡ್ತಾರೆ. ಆದರೆ ಇದರ ಬೆನ್ನಲ್ಲೇ ಅವರಿಗೆ ಲ್ಯಾರಿಯ ಮೇನ್ ಗೂಂಡ ಬ್ರಾಡ್ಲಿ ಎದುರಾಗ್ತಾನೆ. ಅವನು ತುಂಬಾ ಡೇಂಜರಸ್ ಫೈಟರ್ ಆಗಿದ್ದರಿಂದ ಲೀ ಮತ್ತು ಫ್ಯಾಂಕ್ ಇಬ್ಬರೂ ಒಟ್ಟಿಗೆ ಸೇರಿದ್ರು ಅವನನ್ನು ಸೋಲಿಸಲು ಕಷ್ಟವಾಗ್ತಿರುತ್ತೆ. ಇತ್ತ ಒಳಗಡೆ ಲ್ಯಾರಿಯ ಡೀಲ್ ಮುಗಿಯುವಷ್ಟರಲ್ಲಿ ಇವು ಸದ್ದಿಲ್ಲದೆ ಬಂದು ತನ್ನ ಅಕ್ಕ ಲ್ಯಾನ್ ಮತ್ತು ತಂದೆಯನ್ನು ಲಾಕ್ನಿಂದ ಬಿಡಿಸುತ್ತಾನೆ. ಲೀ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟು ರೌಡಿಗಳ ಜೊತೆ ಫೈಟ್ ಮಾಡ್ತಾನೆ. ಅಷ್ಟರಲ್ಲಿ ಲ್ಯಾರಿ ಆ ಪೆನ್ ಡ್ರೈವ್ ಬ್ಯಾಗ್ ತಗೊಂಡು ಓಡಲು ಟ್ರೈ ಮಾಡ್ತಾನೆ. ಆದರೆ ಡಾಕ್ಟರ್ ಹ್ಯಾನ್, ಯು ಮತ್ತು ಲ್ಯಾನ್ ಮೂವರು ಸೇರಿ ಅವನಿಗೆ ಸರಿಯಾಗಿ ಬೆಂಡೆತ್ತಿ ಬಿಡ್ತಾರೆ. ಇತ್ತು ಲೀ ಮತ್ತೆ ಫ್ಯಾಂಕ್ ಜೊತೆ ಸೇರಿ ಆ ಬ್ರಾಡ್ಲಿ ತಲೆ ಕೆಡಿಸಿ ಫೈಟ್ ಮಾಡ್ತಾನೆ. ಕೊನೆಗೂ ಇಬ್ಬರ ಕುಂಗ್ಫು ಮತ್ತು ಟೇಕ್ವಾಂಡೋ ಪವರ್ನಿಂದ ಅವನನ್ನು ಸೋಲಿಸುತ್ತಾರೆ. ಕೊನೆಗೆ ಸರಿಯಾದ ಟೈಮ್ಗೆ ಪೊಲೀಸ್ ಬಂದು ಎಲ್ಲಾ ರೌಡಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಇದಾದ ಮೇಲೆ ಲೀ ಮತ್ತು ಯು ಮಾಡಿದ ಈ ಧೀರ ಸಾಹಸಕ್ಕೆ ಅವರ ಸ್ಕೂಲ್ ಪ್ರಿನ್ಸಿಪಾಲ್ ಮೆಡಲ್ ಹಾಕಿ ಗೌರವಿಸ್ತಾರೆ. ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.